ಇವತ್ತು ನಾ ಮೈಕ್ ಟೆಸ್ಟ್ ಮಾಡವಂತೀರಿ ಡಿ ಜಿ ಆಕ್ಷನ್ 4ಗೆ. ಈಗ ನಾನು ವೈಸರ್ ಓಪನ್ ಇಟ್ಟು ಮಾತಾಡವಂತೀನಿ. ನೋಡಮ್ ಹೆಂಗ್ ಬರುತ್ತೆ ಸೌಂಡ್ ಅಂತ ಟೆಸ್ಟ್ ಮಾಡವಂತೀನಿ. ಲಾಸ್ಟ್ ಟೈಮ್ ಒಂದು ಟೆಸ್ಟ್ ಮಾಡಿದ್ದೆ, ಬಟ್ ಅದು ವಿಡಿಯೋ ಆಂಗಲ್ ಕರೆಕ್ಟ್ ಬರೋದು, ಬರೀ ಗಾಡಿದು ಪಾರ್ಟ್ ಅಷ್ಟೇ ತೋರ್ಸೋದೈತಿ. ಆಕ್ಚುಲಿ ನನಗೆ ಎಕ್ಸ್ಟೆಂಡರ್ ಬೇಕು, ರೋಡು ಬೈಕ್ ಆಕ್ಚುಲಿ ಕರೆಕ್ಟ್ ಇದ್ರೊಳಗೆ ತೋರಿಸ್ಬೇಕಂದ್ರೆ. ಸೊ ಈಗ ವೈಸರ್ ಬಂದ್ ಮಾಡ್ತೀನಿ ನೋಡ್ರಿ. ಈಗ ವೈಸರ್ ಬಂದ್ ಮಾಡಿ ವಿಡಿಯೋ ಮಾಡವಂತೀನಿ. ಹೆಂಗೈತೆ ಸೌಂಡ್ ಕ್ವಾಲಿಟಿ ಜಡ್ಜ್ ಮಾಡಿ ನೋಡ್ರಿ. ಇದು ಆಕ್ಚುಲಿ ಇದಕ್ಕೊಂದು ಮೈಕಿಗೆ ಏನದು ಏರ್ ನಾಯ್ಸ್ ಬರಬಾರ್ದಂತ ಒಂದು ಲೇಯರಿಂಗ್ ಮಾಡ್ಬೇಕು. ಟ್ರೈ ಮಾಡವಂತೀನಿ ನಂಗೆ ಇಲ್ಲಾರ್ದು ಹೆಂಗ್ ಮಾಡೋದು ಚೆಕ್ ಮಾಡಕ್ಕೆ. ಲಾಸ್ಟ್ ಟೈಮ್ ಓಕೇಶ್ ಬಂದಿತ್ತು, ಅಷ್ಟೇನು ಕೆಟ್ಟಿದ್ದು ಸೌಂಡ್. ವೀಕೆಂಡ್ ಅಂದ್ರೆ ಇದೊಂದು ಮಸ್ತ್ ಇರುತ್ತೆ ನೋಡ್ರಿ. ಟ್ರಾಫಿಕ್ ಇರೋದು, ಟ್ರಾಫಿಕ್ ಇತ್ತಂತ ತೆಲಿಬ್ಯಾನು. ಲಾಸ್ಟ್ ಟೈಮ್ ಬರೀ ಟೆಸ್ಟಿಗೆ ಅಂತ ಬಂದು ಅರ್ಧ ತಾಸ ಆಗಿತ್ತು. ನಾವು ಒಂದು ರೌಂಡ್ ಹಾಕಿ ಹೊರಡೆ ಅಂತ ಪಿ ಜಿಗೆ ಹೋಗೋದ್ರಿಂದ ಹೆಂಗ್ ಬರುತ್ತ ಸೌಂಡು ಟೆಸ್ಟ್ ಮಾಡ್ಬೇಕಂತ. ಕಾರ್ತಿಕ್ ಅಣ್ಣ ಮನಿ ಶಿಫ್ಟ್ ಮಾಡವಂತಾನ, ಕರ್ದಾನಿ ನಾ ಶಿಫ್ಟ್ ಮಾಡ್ತಾನ. ನಾ ಮತ್ತೆ ಮರ್ದಿ ಈ ಕಡೆನೆ ಬಂದ್ನಲ್ಲಪ್ಪ. ಮೊನ್ನೆಯಾರು ನೋಡಿದ್ದು ಹಡ್ಡರ್ ಅಂತಂದು ಮತ್ತೆ ಮುಂದೆ ಬಳಸ್ಬೇಕು. ಆಕ್ಚುಲಿ ವಾಯ್ಸ್ ಚಲೋನ ಬರತೈತಿ, ಬಟ್ ಏನಂದ್ರೆ ಮಿಡಲ್ ಏರ್ ನಾಯ್ಸ್ ಸ್ವಲ್ಪ ಬರತೈತಿ. ಲಾಸ್ಟ್ ಟೈಮ್ ಟೆಸ್ಟ್ ಮಾಡಿದ್ದೆ ನಾನು. ಬೈಕರಕ್ಕ ನೈಸ್ ಟ್ರಾಂಪ್. ಒಳಗ ಮಧ್ಯಾಹ್ನದಾಗ ಮೇ ಬಿ ಮೋಸ್ಟ್ಲಿ ಬೆಳಗ್ಗೆ ರೈಡ್ ಹೋಗಿ ರಿಟರ್ನ್ ಆಗ್ತಿರ್ಬೇಕು. ಕಾರ್ತಿಕ್ ಅಣ್ಣ ಹೊಸ ಮನಿ ಹಿಡ್ದ. ಮನಿ ಇವತ್ತ ಶಿಫ್ಟಿಂಗ್ ಇಟ್ಕೊಂಡು ನಾನು ಅದಕ್ಕೆ ನೋಡಕ್ಕಂತ ಹೊಂಟೀವಿ ನಾವು. ಇದು ಜಸ್ಟ್ ವಾಯ್ಸ್ ಹೆಂಗ್ ಬರುತ್ತಂತ ಟೆಸ್ಟ್ ಮಾಡವಂತಿದ್ದೆ ನಾ ಮೈಕ್ ಒಳಗೆ. ಚಲೋ ಬಂತಂದ್ರ ಚಲೋ, ಇಲ್ಲಾಂದ್ರೆ ಬೇರೆ ಮೈಕ್ ಅಡ್ಜಸ್ಟ್ ಮಾಡ್ಬೇಕು ವಿಡಿಯೋ ಮಾಡಾಕ. ನಿಮಗೆ ಈ ಬ್ಲಾಗ್ ಒಳಗೆ ವಿಡಿಯೋ ಕ್ವಾಲಿಟಿ ಮೈಕ್ ಕ್ವಾಲಿಟಿ ಎರಡು ಇಷ್ಟ ಆಗಿತ್ತು ಅಂದ್ರೆ ಕಮೆಂಟ್ ಮಾಡಿರಿ. ಇಲ್ಲ ಯಾವ್ದು ಚಲೋ ಇಲ್ಲ ಅದು ಸಜೆಸ್ಟ್ ಮಾಡ್ರಿ. ವಾಯ್ಸ್ ಸರಿ ಇಲ್ಲ ಅಂದ್ರೆ ಕಮೆಂಟ್ ಮಾಡ್ರಿ, ಟ್ರೈ ಮಾಡೋಣ ವಾಯ್ಸ್ ಕ್ಲಿಯರ್ ಮಾಡಕ್ಕೆ. ಬಟ್ ಇದ್ರ ಪ್ರಾಬ್ಲಮ್ ಏನಂದ್ರೆ ಸಪೋರ್ಟಿವ್ ಕರೆಕ್ಟಾಗಿ ಮೈಕ್ ಯಾವುದು ಸಿಗೋಲ್ತು ನನಗೆ. ಒಂದೆರಡು ಇದ್ದು, ಬಟ್ ಎಲ್ಲ ಅಡಾಪ್ಟರ್ ಅವೆಲ್ಲ ಸೇರಿ ಔಟ್ ಆಫ್ ಸ್ಟಾಕ್ ತೋರ್ಸೋಂತತಿ. ಒಂದು ತಿಂಗಳಾಯ್ತು ನಾನು ಚೆಕ್ ಮಾಡೋವಂತು, ಸಿಗೋಲ್ತು. ಇಲ್ಲೇ ಮುಂದೆ ಆಯ್ತು ನಮ್ಮ ಅಣ್ಣನ ಮನೆ, ಕಾರ್ತಿಕ್ ಅಣ್ಣ ಒಂದು ಹಳೆ ಮನೆ. ನಾವು ಹೊಸ ಮನೆ ಶಿಫ್ಟ್ ಮಾಡಿ ಚಾಲು ಮಾಡ್ತೀನಿ ಅಂತ ವಿಡಿಯೋ ಮತ್ತು ಹತ್ತತ್ತು. ಸರಿ ಬಾಯ್. ಮಧ್ಯಾಹ್ನ ಮ್ಯಾಗ ಹೋಗ್ತೀನಿ. ಹಾ ಇಲ್ಲ ಆಗಲ್ಲಪ್ಪ ಯಪ್ಪ, ವೀಕ್ ಡೇಸ್ನಾಗ ಅಲ್ಲಿ ನೋಡಿ ಟ್ರಾಫಿಕ್ ನೋಡಿಲ್ಲ. ಸರಿ ತೋ, ಸರಿ ಬಾಯ್. 11 ಆತ. ಓಕೆ ಬಾಯ್. ಅಣ್ಣನ ಮನೆ ಶಿಫ್ಟ್ ಆತು, ಮುಗಿಸ್ಕೊಂಡು ಹೊಂಟಿ ನೋಡ್ರಿ ಈಗ. ಆಕ್ಚುಲಿ ಟ್ರಾಫಿಕ್ ಸಿಗಂಗಿಲ್ಲ ಅನ್ಕೊಂಡೀನಿ. ಸಾರಿ, ಒಂದು ನಿಮಿಷ.
ಮಿಕ್ಕಿತ್ತು ಇವತ್ತು ಶಿಫ್ಟ್ ಮಾಡಿ ಒಂದು ಬೆಳಗ್ಗೆಯಿಂದ ಮಾಡೋ ಹೊಂತೀವಿ ಮಧ್ಯಾಹ್ನದಿಂದ ತುಂಬೊಂದು ಎಲ್ಲ ಶಿಫ್ಟ್ ಮಾಡ್ಕೊಂಡು ಬರೀ ಸಾಮಾನು ಶಿಫ್ಟ್ ಮಾಡೋದು ಅಷ್ಟೇ ಆಯ್ತು. ಇನ್ನೊಂದು ಸೆಟಪ್ ಮಾಡ್ಕೋಬೇಕು ನಾಳೆ ಪಾಪ ಸಾಯ್ತಾಗ ಮಾಡ್ಕೊಂಡು ಮನೆ ಶಿಫ್ಟ್ ಮಾಡೋದು ಭಾಳ ಒದ್ದಿರಪ್ಪ. ಇಂಡಿಕೇಟರ್ ಹಾಕಿದ್ದ ಅಣ್ಣ ಎಟ್ ಖಾಲಿ ಖಾಲಿ ಐತ್ ನೋಡ್ರಿ. ಬೇಗೂರ್ ರೋಡ್ ಇದು ಬನ್ನೇರ್ಘಟ್ಟ ರೋಡ್. ಇದು 2 hours ಬ್ಯಾಕ್ ಎಷ್ಟು ಟ್ರಾಫಿಕ್ ಇತ್ತಂದ್ರೆ ಅಲ್ಲಿ ಯಾಕರ ಬಂದಿವಪ್ಪ ಈ ರೋಡಿಗೆ ಅನ್ಬೇಕಿತ್ತು, ಆ ರೇಂಜ್ ಟ್ರಾಫಿಕ್ ಇತ್ತು. ಈಗ ನೋಡ್ರಿ ಎಷ್ಟು ಖಾಲಿ ಖಾಲಿ ಐತಿ. ಆಕ್ಚುಲಿ ಮೌಂಟ್ ಬೇರೆ ತಗೋಬೇಕ್ರಿ ಆಕ್ಷನ್ ಕ್ಯಾಮ್ರಾಕ. ಮೈಕ್ ನೋಡ್ತೀನಿ ಸ್ವಲ್ಪ ವಿಂಡ್ ನಾಯ್ಸ್ ಬರೋದೈತಿ, ಅದಕ್ಕೇನಾರ ಹೆಂಗಾರ ಜುಗಾಡು ಮಾಡ್ಬೇಕು, ದೇಸಿ ಜುಗಾಡ್. ಏನಾಗುತ್ತಂತ. ಆಕ್ಚುಲಿ ಮೈಕಿನ ಇದು ಇಯರ್ಫೋನ್ ಬೆಟರ್ ಕೇಳಿಸ ಅಂತೈತಿ ಅಂತ ನಾ ಅನ್ಕೊಂಡಿನಿ. ಯಾಕಂದ್ರೆ ಒಂದು ಭಾಳಷ್ಟು ರಿವ್ಯೂ ನೋಡಿನಿ ನಾನು, ಯಾವ ಮೈಕು ಅಷ್ಟು ಕರೆಕ್ಟ್ ವರ್ಕ್ ಆಗೋಗ್ತಿದೆ ಈ ಕ್ಯಾಮ್ರಾ ಜೊತೆ. ಬಟ್ ಟೈಪ್ ಸಿ ಇಯರ್ಫೋನ್ ಸ್ವಲ್ಪ ಮೈಕ್ ಕ್ವಾಲಿಟಿ ಚಲೋ ಇತ್ತಂದ್ರೆ ಕರೆಕ್ಟಾಗಿ ವರ್ಕ್ ಆಗೋಗ್ತೈತಿ. ಎಲ್ಲರೂ ಸ್ಯಾಮ್ಸಂಗ್ AKG ಇಯರ್ಫೋನ್ ತೋರಿಸೋಂತಿದ್ರು. ನಾನು ಅದ್ರೊಳಗೆ ಅಂಥದ್ದೇನೈತಿ ಮೈಕ್ ಸಸ್ತಾ ಮೈಕ್ನು ಸ್ವಲ್ಪ ಟ್ರೈ ಮಾಡಿ ನೋಡೋಣ ಅಂತ ತೊಗೊಂಡೆ ಒಂದು ಇಯರ್ಫೋನ್. ನಾರ್ಮಲ್ ರೇಟದ್ದು, ನಾರ್ಮಲ್ ಅದೇನು ಕಡಿಮೆ ರೇಟಿಂದ ಐತಿ. ಇದ್ರ ಕ್ವಾಲಿಟಿ ನಾನು AKG ಕ್ವಾಲಿಟಿ ಏನು ನೋಡೀನಿ, ಎರಡು ಆಲ್ಮೋಸ್ಟ್ ಸೇಮ್ ಐತಿ. ಮೈಕ್ ಕ್ವಾಲಿಟಿ ಒಳಗೆ ಏನು ಡಿಫ್ರೆನ್ಸ್ ಇಲ್ಲ, ಬಟ್ ಅಫ್ಕೋರ್ಸ್ ಬಿಲ್ಡ್ ಕ್ವಾಲಿಟಿ ಮತ್ತು ಸೌಂಡ್ ಕ್ವಾಲಿಟಿ ಅದರದ್ದು ಫಾರ್ ಬೆಟರ್. ವಿ ಕಾಂಟ್ ಕಂಪೇರ್ ವಿತ್ ದಿಸ್ ಇಯರ್ಫೋನ್. ನೀವು ಕಮೆಂಟ್ ಮಾಡಿ ಹೇಳ್ರಿ ಹೆಂಗೈತಿ ಇದ್ರದ್ದು ವಾಯ್ಸ್ ಕ್ವಾಲಿಟಿ. ನಾ ಮಾತಾಡೋದು ನೋಡೇ ತಿಳಿದಿರ್ಬೇಕು ನಿಮಗೆ, ಫುಲ್ ಎಕ್ಸಾಸ್ಟ್ ಆಗಿ ಇವತ್ತ. ಸೊ ಅದಕ್ಕೆ ಮೇಲೆ ಮಾತಾಡಂತೀನಿ. ಮಧ್ಯಾಹ್ನ ಸ್ವಲ್ಪ ಮಾಡಿದ್ದೆ ಬ್ಲಾಗ್. ಓ ಶಿಟ್, ವಾಟರ್ ಪ್ರಾಬ್ಲಮ್ ಏನಂದ್ರೆ ಇದು ಲೂಸ್ ಐತಿ. ಬಾಟಲ್ನ ಜಂಪ್ ಹಾರ್ತಾರೆ ಕೆತ್ತಿ ಬಿಡುತ್ತೆ. ಸೊ ಅದರ ಸಲುವಾಗಿ ಅಂಜಿಕೆ ಕ್ಯಾಮ್ರಾಕ್ಕೆ ಏನಾರು ಆಗಿತ್ತು ಅಂತ. ಸ್ಟ್ರಾಪ್ ಮೌಂಟ್ ಐತ್ ಅಂತಾಗ, ಬಟ್ ಅದು ಸ್ಟ್ರಾಪ್ ಮೌಂಟ್ ಹಾಕಿದ್ರೆ ಇದು ಚಿನ್ ಕರ್ಟನ್ ತೆಗಿಬೇಕಾಗತ್ತ. ಆಡಿಯೋ ಕ್ವಾಲಿಟಿ ಹೆಂಗ್ ಬರುತ್ತೆ ಗೊತ್ತಿಲ್ಲ. ಅದೇ ಟ್ರೈ ಮಾಡೋ ಅಂತೀನಿ ನಾನು. ಚಿನ್ ಕರ್ಟನ್ ಒಳಗೆ 2 ಹೋಲ್ ಹಾಕಿ ಸ್ಟ್ರಾಪ್ನ ತಕ್ಕೋಬೇಕು. ನೋಡಮ್ಮ ಫೈನಲ್ ಸೆಟಪ್ ಎಲ್ಲಿ ಬರ್ತದೆ. ಜಸ್ಟ್ ಬೇಸಿಕ್ ಸ್ಟಾರ್ಟರ್ ಸೆಟಪ್ ನಂದು ಟ್ರೈ ಮಾಡೋ ಅಂತೀನಿ ಕ್ವಾಲಿಟಿ ಇಂಪ್ರೂವ್ ಮಾಡಕ್ಕೆ. ವಿಡಿಯೋ ಕ್ವಾಲಿಟಿ ನೋಡೌಟ್ ಮಸ್ತ್ ಐತಿ. DJI Action 4 Action 4 ಕರೆಕ್ಟ್ ಹೊಂಟಿನಪ್ಪ. ಮ್ಯಾಪ್ ಹಾಕ್ತಾರ ಹೊಂಟಿನಿ. ಫಸ್ಟ್ ಟೈಮ್ ಹೊಂಟಿನಿ ಈ ಸೈಡಿಂದ. ಕರೆಕ್ಟ್ ಐತಿ. ಯಾವ ಕಡೆ ಬರ್ತೀವಣ್ಣ? ಯಾಕಡೆ ಬರ್ತಾನ ಯಾಕಡೆ ಇಲ್ಲ, ಹಿಂದ್ ನೋಡಲ್ಲ ಮುಂದ್ ನೋಡಲ್ಲ, ಬಂದ್ಬಿಡ್ತಾರ ಹಣ್ಣುಗಳು.
ಮಿರರ್ ಅನ್ನೋ ಕಾನ್ಸೆಪ್ಟ್ ಇದೆ ಇವರಿಗೆ, ಹಂಗ ಬಂದ್ಬಿಡ್ತಾರ ನೀ ಅಂತಂದು. ವಾಯ್ಸ್ ಇನ್ನೊಂದು ಸ್ವಲ್ಪ ಇಂಪ್ರೂವ್ ಮಾಡ್ಬೇಕು ನಾನು. ವಾಯ್ಸ್ ಕ್ವಾಲಿಟಿ ನೋಡೋಣ. ಇದು ಕರೆಕ್ಟ್ ಐತಿ ಕ್ವಾಲಿಟಿ ಆ್ಯಕ್ಚುಲಿ, ಬಟ್ ಏನಂದ್ರೆ ಇದು ಬರಂಗೈತಿ ಸ್ವಲ್ಪ ವಿಂಡ್ ನಾಯ್ಸ್. ಅದಕ್ಕೆ ಸ್ವಲ್ಪ ಮಾಸ್ಕಿಂಗ್ ಮಾಡ್ಬೇಕು ಮೈಕಿಗೆ. ಟ್ರೈ ಮಾಡೋಣ ಅಂತಿದ್ದು. ಸೀದಾ ಹೋಗ್ಬಿಡ್ಲ. ಎಲ್ಲೋ ಮೆಟ್ರೋ ಸ್ಟೇಷನ್. ಯೂಸ್ವಲಿ ಎಷ್ಟು ರಶ್ ಇರ್ತಪ್ಪ ಎಲ್ಲ ಬೊಮ್ಮನಹಳ್ಳಿ ಮೆಟ್ರೋ ಸ್ಟೇಷನ್ ಕೆಳಗ. ಹಾ, ಮುಂದೆ ಇತ್ತು ಒಳ್ಳೇದು. ಆ ಕಡೆ ಹೋದ್ರು ಹೋಗ್ಬೋದು, ಬಟ್ ಡ್ರೈವರ್ ಹತ್ಕೊಂಡು ಆ ಕಡೆ ಇಳಿದು ಅಲ್ಲಿಂದ ಹೋಗ್ಬೇಕು. ಬೇಡ, ಹೆಂಗಿದ್ರು ಟ್ರಾಫಿಕ್ ಕಮ್ಮಿ ಐತಿ, ಹಿಂಗೆ ಅಷ್ಟೇ ಹೋಗ್ತೀನಿ. ಸೊ ಇವತ್ತು ಬೇರೆ ಪ್ಲಾನ್ಸ್ ಇತ್ತು, ಬಟ್ ಅಣ್ಣನ ಮನಿ ಶಿಫ್ಟ್ ಮಾಡೋದಿತ್ತು. ಅದ್ರ ಸಲುವಾಗಿ ಇಲ್ಲಿ ಹೋದೆ. ಶಿಫ್ಟ್ ಮಾಡ್ತಾ 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 ಟೈಮ್ ಎಷ್ಟೊತ್ತಾಯ್ತು. ಈಗ ಎಷ್ಟು ಊಟ ಮಾಡಿಕೊಂಡು ನಮ್ಮ ರೂಮಿನ ಕಡೆಗೆ ನಮ್ಮ ಪ್ರಯಾಣವನ್ನು ನಾವು ಬೆಳೆಸಿದ್ದೇವೆ. ಸಾರಿ, ಏನಂದೇನ ಪ್ರಯಾಣ 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 ಏನು ಮಾಡಿದ್ದೀವಿ ಗೊತ್ತಿಲ್ಲ. ಏನಂತಾರ ಬರ್ತಾವತ್ತಲ್ಲ ವರ್ಡ್ ನನಗೆ. ಏನಂತಾರೆ ಮರ್ತೇನೆ, ಸಾರಿ. ದಿಸ್ ಈಸ್ ಸಿಲ್ಕ್ ಬೋರ್ಡ್ ಮೆಟ್ರೋ ಸ್ಟೇಷನ್. ಚಂದ ಐತಲ್ಲ, ರಾತ್ರಿ ಚಂದ ಕಾಣುತ್ತದೆ. ಟ್ರಾಫಿಕ್ ಇಲ್ಲ. ಈ ತರ ರೋಡ್ ಬೆಳಿಗ್ಗೆ ಇಸ್ಬಿಟ್ರೆ ಮಸ್ತ್ ಮಜಾ ಬರುತ್ತ ಗಾಡಿ ಹೊಡ್ಯಾಕ. ನಮ್ಮ ಹಣೆ ಬಾರಕ್ಕೆ ಸಿಗುದು. ಬಾಬಾ ಬಾಬಾ ಬಾಬಾ, ತೆಗ್ಗು ನೋಡ್ರಿ. ಗಾಡಿ ಹಾಕಿದ್ನ ದಪ್ಪನ ಬೀಳ್ತೀನಿ ನಾನು. ನೋಡ್ರಿ ತೆಗ್ಗು. ಫುಲ್ ಖಾಲಿ ರೋಡ್, ಫುಲ್ ಖಾಲಿ. ರೆಡ್ ಲೈಟ್. ಮುಂದ ಟ್ರಿಪಲ್ ರೈಡಿಂಗ್ ಅಣ್ಣಗಳು ಹೆಲ್ಮೆಟ್ ಹಾಕಿಲ್ಲ. ಇದು ನಮ್ಮ ವಿಷ್ಣು ವೆಜ್ ಪಾರ್ಕ್. ಚಲೋ ಆಯ್ತು ಊಟ. ಹೊರಟೆ ನಮ್ಮ ರೂಮ್ ಕಡೆಗೆ. ಸೊ ಇವತ್ತಿಗೆ ಇಷ್ಟೇ. ವಿಡಿಯೋ ಚಲೋ ಅನ್ಸಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು. ನಿಮಗೆ ಸಿಗೋಣ ನೆಕ್ಸ್ಟ್ ವಿಡಿಯೋದಾಗ. ಬಾಯ್.